ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಜಾಗೃತಿ ಜಾಥಾಗೆ ಚಾಲನೆ. ಮುಂಬರುವ ಮತದಾರರ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಲ್ಲಿ ಅರಿವು ಮೂಡಿಸಲು ನಗರದಲ್ಲಿ ಬೃಹತ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತ ಚುನಾವಣಾ ಆಯೋಗ ಮತ್ತು ಸ್ವಿಪ್ ಸಮಿತಿಯ ನಿರ್ದೇಶನದಂತೆ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಹಾಗೂ ನಗರಸಭೆಯ ಪ್ರಮುಖ ಅಧಿಕಾರಿಗಳು ಚಾಲನೆ ನೀಡಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಮತದಾನ ನಮ್ಮ ಹಕ್ಕು, ಯಾರೂ ಮತದಾನದಿಂದ ವಂಚಿತರಾಗಬೇಡಿ ಎಂಬ ಘೋಷಣೆಗಳಿರುವ ಫಲಕಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಜೂನ್ 30, 2026ರಿಂದ ಜುಲೈ 29, 2026ರವರೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯಲಿದ್ದು, ಅರ್ಹ ನಾಗರಿಕರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಈ ಸಂದರ್ಭದಲ್ಲಿ ಕೋರಲಾಯಿತು. ಈ ಕುರಿತು ಮಾಹಿತಿ ನೀಡಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಅರ್ಹ ಮತದಾರರನ್ನ ಪಟ್ಟಿಗೆ ಸೇರಿಸುವ ಸಲುವಾಗಿ ವಿಶೇಷ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಿ ಅಗತ್ಯ ನಮೂನೆಗಳನ್ನು ವಿತರಿಸಲಿದ್ದಾರೆ. ನಾಗರಿಕರು ತಮ್ಮ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳು ಹಾಗೂ ಭಾವಚಿತ್ರದೊಂದಿಗೆ ಬಿಎಲ್ಒಗಳಿಗೆ ಸಲ್ಲಿಸಬೇಕು ಎಂದು ತಿಳಿಸಿದರು. ಯಾವುದೇ ಗೊಂದಲಗಳಿಲ್ಲದೆ ತಾಲೂಕು ಕಚೇರಿ ಅಥವಾ ನಗರಸಭೆ ಕಾರ್ಯಾಲಯದಲ್ಲಿ ಸ್ಥಾಪಿಸಲಾಗಿರುವ ಮತದಾರರ ಸಹಾಯ ಕೇಂದ್ರವನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ದಿನಾಂಕ ನಾಳೆಯಿಂದ ನಮ್ಮಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಯಾರು ಅರ್ಹ ಮತದಾರರಿದ್ದಾರೆ ಅವನ್ನೆಲ್ಲನೂ ಮತದಾರರ ಪಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಈ ದಿನ ಮತದಾರರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಜಾಥಾವನ್ನು ನಡೆಸಿದ್ದೀವಿ. ನಾಳೆಯಿಂದ ಪ್ರತಿಯೊಬ್ಬ BLOನು ತಮ್ಮ ಮನೆಗಳಿಗೆ ಬಂದು ಎನ್ಯುಮರೇಷನ್ ಫಾರ್ಮ್ನ ಕೊಡ್ತಾರೆ. ತಗೊಂಡಿರುವಂಥ ಎನ್ಯುಮರೇಷನ್ ಫಾರ್ಮ್ನ ತಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ತಾವು ವಾಪಸ್ ಕೊಟ್ಟರೆ ನಮ್ಮ ಹೆಸರನ್ನು ಮತದಾರರ ಪಟ್ಟಿಗೆ ಸೇರಿಸುವಂಥ ಕ್ರಮ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ BLOಗಳು ಪ್ರತಿದಿನ ತಮ್ಮ ಮನೆಗಳಿಗೆ ಭೇಟಿ ಕೊಡ್ತಾರೆ. ತಮಗೇನಾದರೂ ಗೊಂದಲಗಳಿದ್ದಲ್ಲಿ ತಾಲೂಕು ಆಫೀಸು ಮತ್ತು ಮುನ್ಸಿಪಲ್ ಆಫೀಸಲ್ಲಿ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಅಲ್ಲೂ ಬಂದು ತಾವು ಮಾಹಿತಿಯನ್ನು ಪಡ್ಕೋಬೋದು. ಅದ್ರ ಜೊತೆಗೆ ನಮ್ಮ BLO ಸೂಪರ್ವೈಸರ್ಸು ನಗರಸಭೆಯಿಂದ 6 ಜನ, ತಾಲೂಕು ಕಚೇರಿಯಿಂದ 21 ಜನ ಇದ್ದಾರೆ. ಅವರು ಕೂಡ ನಿಮಗೆ ಸಮನ್ವಯ ಮಾಡ್ಕೊತಾರೆ. ದಯವಿಟ್ಟು ಎಲ್ಲ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂಥದ್ದಕ್ಕೆ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ ವಾಪಸ್ ಕೊಡಬೇಕಾಗಿ ತಮ್ಮಲ್ಲಿ ಎನ್ಯುಮರೇಷನ್ ಫಾರ್ಮ್ನ ಅಟ್ಯಾಚ್ ಮಾಡಿಕೊಟ್ಟು ಅಲ್ಲಿ ನಿಮ್ಮ ಫೋಟೋ ಒಂದು ಅಟ್ಯಾಚ್ ಮಾಡಿ ನಿಮ್ಮ ಪಾರ್ಟ್ ನಂಬರು AC ನಂಬರ್ನ ಬರೆದು ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ಕೊಡಬೇಕು BLO ಕೈಗೆ. ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಹೇಳಿದ್ದಾರೆ. ಅದರಂತೆ ಮಾನ್ಯ BO ಅವರ ಒಂದು ನೇತೃತ್ವದಲ್ಲಿ ಈ ದಿನ ನಾವು ಶಾಲಾ ಮಕ್ಕಳ ಒಂದಿಗೆ BO ಅವರ ಸಹಕಾರ, CDP ಅವರ ಸಹಕಾರದೊಂದಿಗೆ ನಾವು ಈಗಾಗಲೇ ಜಾಥಾ ಕಾರ್ಯಕ್ರಮ ನಗರದಲ್ಲಿ ಮಾಡ್ಕೊಂಡಿದ್ದೇವೆ. ಇದು ಉದ್ದೇಶ ಇಷ್ಟೇ, ಅರಿವು ಮೂಡಿಸಲಿಕ್ಕೆ ಮಾಡ್ತಾ ಇದ್ದೀವಿ. ಉದ್ದೇಶ ಎಲ್ಲ ಅರ್ಹ ಮತದಾರರು ಸ್ವಲ್ಪ ಪಟ್ಟಿಯಲ್ಲಿರಬೇಕಂತ ಒಂದೇ ಉದ್ದೇಶಕ್ಕಿದೆ. ನಾಳೆಯಿಂದ ಸಹ ನಮ್ಮ ಎನ್ಯುಮರೇಟರ್ಸ್ ಅಂದರೆ BLOs ಬರ್ತಾರೆ, ಎನ್ಯುಮರೇಟರ್ಸ್ ಫಾರ್ಮನ್ನು ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಮತ್ತೆ ಅವರಿಗೆ ವಾಪಸ್ ಮಾಡಬೇಕು. ಸ್ಪಷ್ಟವಾದಂಥ ಒಂದು ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿಬಿಟ್ಟು ಕೊಡಬೇಕು. ನಿಮ್ಗೆ ಏನನ್ನ ಅನುಮಾನಗಳಿದ್ದಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ನಾನು ಇರ್ತೀನಿ. ಟೌನ್ಗೆ ರೂರಲ್ ಲಿಮಿಟ್ಸಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಇರ್ತಾರೆ. 2 ಕಚೇರಿಯಲ್ಲೂ ಸಹ ನಾವು ಸೆಂಟರ್ ಓಪನ್ ಮಾಡಿದ್ವಿ. ನೀವು ದಯವಿಟ್ಟು ಭೇಟಿ ಮಾಡಿ. ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲ, ಯಾವುದೇ ಡೂಪ್ಲಿಕೇಶನ್ಸ್ಗೂ ಅವಕಾಶ ಇಲ್ಲ. ನೇರವಾಗಿ ಬಂದು ನಮ್ಮ ಇಬ್ಬರನ್ನು ಸಹ ಮಾಡ್ಬೋದು. ಅದರ ಕೆಳಗಡೆ ನಮ್ಮ ಅಂಡರಲ್ಲಿ
ಬಿ ಒ ಅವರು ಇರ್ತಾರೆ, ತಹಸೀಲ್ದಾರ್ ಅವರೊಟ್ಟಿಗೆ ಇ ಒ ಮತ್ತು PWAW ನಾಗರಾಜ್ ಅವರು ಮತ್ತು CDP ಅವರು ಇರ್ತಾರೆ. ಸೊ ಇಷ್ಟು ಜನ ನಗರದಲ್ಲಿ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಾವು ಚುನಾವಣಾ ಆಯೋಗದ ನಿರ್ದೇಶನತೆಗೆ ನಾವು ಕರ್ತವ್ಯ ನಿರ್ವಹಿಸ್ತೀವಿ. ಸೊ ಎಲ್ಲರೂ ಸಹಕಾರ ಕೊಡಬೇಕು. ಮಾಧ್ಯಮ ಸ್ನೇಹಿತರಲ್ಲೂ ನಾನು ಮನವಿ ಮಾಡ್ತೇನೆ, ಅತಿ ಹೆಚ್ಚು ಪ್ರಚಾರ ಮಾಡಿ ಯಾರೂ ಅರ್ಹ ಮತದಾರರ ಪಟ್ಟಿಯಿಂದ ಬಿಡ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶ ಮಾಡ್ತಿದ್ವಿ. ನಮ್ಮಲ್ಲೂ ಸಹ ನಾವು ಸಹಕಾರ ಕೊಡ್ತಿದ್ವಿ. ಮ್ಯಾಪಿಂಗಿಂದ ಬಿಟ್ಟೋಗಿದ್ದರೆ ನೀವು ಫಸ್ಟ್ ಎನ್ಯುಮರೇಷನ್ ಫಾರ್ಮ್ ಮಾಡಿ, ಆ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿದ್ರು ಕೂಡ ನಾವು ಮತದಾರ ಪಟ್ಟಿಗೆ ಸೇರಿಸ್ತೀವಿ. ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡದೇ ಇದ್ದಾಗ ನೆಕ್ಸ್ಟ್ ಹಂತ ಇದೆ, ಅದನ್ನು ಈಗಲೇ ನಾವು ಗೊಂದಲ ಮಾಡೋದು ಬೇಡ. ಮೊದಲಿಗೆ ಎನ್ಯುಮರೇಷನ್ ಫಾರ್ಮ್ ತಗೊಂಡಿರೋಂಥ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ ಕೊಡುವಂಥ ಪ್ರೋಗ್ರಾಮ್ಗೆ ನಾವು ದಯವಿಟ್ಟು ಎಲ್ಲರೂ ಆದ್ಯತೆ ಕೊಡ್ತೀವಿ. ಮ್ಯಾಪಿಂಗ್ ಅಲ್ಲ, ಫಾರ್ಮ್ ಇಂಪಾರ್ಟೆಂಟು. ಮ್ಯಾಪಿಂಗ್ ಮಾಡಿರೋಂಥದ್ದು ನಮ್ಮ ರೆಫರೆನ್ಸ್ಗೆ. ಈಗ ನಾವು ಎನ್ಯುಮರೇಷನ್ ಫಾರ್ಮ್ ಏನು ಕೊಡ್ತಾ ಇದ್ರೆ ಅದನ್ನು ನೀವು ಕೊಡಬೇಕು.